ಭೀಮಾ ನದಿ ಪ್ರವಾಹಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು 450 ವರ್ಷಗಳ ಇತಿಹಾಸದಲ್ಲಿ ಇಷ್ಟೊಂದು ಮಳೆ ಆಗಿರಲಿಲ್ಲ. ಮಹಾರಾಷ್ಟ್ರ ಸರ್ಕಾರ ಸೂಕ್ತ ಪರಿಹಾರ ನೀಡುತ್ತಿದೆ. ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿದ್ರೆ ಮಾಡ್ತಿದೆ. ರೈತರ ನೆರವಿಗೆ ಬರಲಿಲ್ಲ ಅಂದ್ರೆ ನಿಮ್ಮಂತ ಪಾಪಿಗಳು ಇರಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಕತ್ತೆ ಕಾಯ್ತಾನ? ನಾಗರಿಕ ಸರ್ಕಾರ ಅಂತ ಯಾರು ಹೇಳಲ್ಲ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ. ಅಲ್ಲಿ ಹೋಗಿ ಕುಳಿತುಕೊಂಡು ಜಿಲ್ಲಾ ಕೇಂದ್ರಗಳಲ್ಲಿ ಕುಳಿತುಕೊಂಡು ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಜನಗಳು ಖರ್ಚು ಮಾಡ್ತಾರೆ. ರೈತರಿಗೆ ನೆರವಿಗೆ ಬಂದಿದ್ದಾರೆ. ನೀವೇನು ಕತೆ ಕಾಯ್ತಾ ಇದ್ದೀರಾ ಹೋಗ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನಾಳೆನೇನು ಹೋಗ್ತಾ ಇದ್ದಾರೆ. ನಾನು ಹರಿಯಾಣದಲ್ಲಿ ಫ್ಲಡ್ ಆಗಿತ್ತು. ನಾನು ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಭಾರತ ಸರ್ಕಾರ ನಮಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸೂಚನೆ 450 ವರ್ಷದಲ್ಲಿ ಆಗಿರಲಿಲ್ಲ ಅಷ್ಟು ಮಳೆ ಆಗಿದೆ. 1672ರಲ್ಲಿ ಬಿದ್ದಂಥ ಮಳೆ 1672ರಲ್ಲಿ. ಹಾಗಾಗಿ ಲಕ್ಷಾಂತರ ಹೆಕ್ಟೇರು ಜಮೀನು ಇದಾಗಿ ಎಲ್ಲ ಮುಂಗಾರು ಮಳೆ ಕೈ ಬಂದಿತ್ತು ಕಟಾವು ಮಾಡೋದಕ್ಕೆ. ಅದು ಶೇಂಗಾ ಇರ್ಬೋದು. ಹಾಸನ ಜಿಲ್ಲೆಯಲ್ಲಿ ನಿಗೂಢ ಸ್ಫೋಟ ಪ್ರಕರಣ ಸಂಭವಿಸಿ ಗಂಭೀರವಾಗಿ ಗಾಯಗೊಂಡಿದ್ದ ದಂಪತಿ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಸಂಭವಿಸಿದ ನಿಗೂಢ ಸ್ಫೋಟದ ಘಟನೆ ಹಾಸನದ ಹಳೆ ಆಲೂರು ಗ್ರಾಮದಲ್ಲಿ ನಡೆದಿತ್ತು. ಸ್ಫೋಟದಲ್ಲಿ ಗಾಯಗೊಂಡ ಸುದರ್ಶನ್ ಆಚಾರ್ ಪತ್ನಿ ಕಾವ್ಯ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸ್ಫೋಟದಿಂದ ಮನೆಯ ಹಾನಿಗೊಳಗಾಗಿದ್ದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕ ಉಂಟಾಗಿದೆ. ಸ್ಫೋಟದ ತೀವ್ರತೆ ನೋಡಿದರೆ ಜುಲೆಟಿನ್ ಅಥವಾ ಡಿಟೋನೇಟರ್ ಇರಬಹುದೇ ಎಂಬ ಅನುಮಾನ ಮೂಡಿದೆ. ನಡು ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ಹೆದರಿಸಿ ಬಂಗಾರದ ಆಭರಣ ಹಣ ಕಿತ್ತುಕೊಂಡು ಹೋಗಿದ್ದ 3 ಆರೋಪಿಗಳನ್ನು ಬಾಗಲಕೋಟೆಯ ನವನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 29ರಂದು ಈ ಘಟನೆ ನಡೆದಿದ್ದು. ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಬಂದಿದ್ದ 3 ಜನ ಆರೋಪಿಗಳು ಚಿನ್ನಾಭರಣ ಕಿತ್ತು ಪರಾರಿಯಾಗಿದ್ರು. ಕೃತ್ಯ ನಡೆದ 48 ಗಂಟೆಗಳಲ್ಲೇ ಆರೋಪಿಗಳನ್ನು ಎಡೆಮೂರಿ ಕಟ್ಟುವಲ್ಲಿ ನವನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಂದ 14 ಗ್ರಾಂ ಉಂಗುರ, 32,000 ನಗದು, 3 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಟ್ರಕ್ಗೆ ಓವರ್ಟೇಕ್ ಮಾಡುವ ವೇಳೆ 4 ವಾಹನಗಳು ಸರಣಿ ಅಪಘಾತ ಸಂಭವಿಸಿದ ಪರಿಣಾಮ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ರಾಮನಗರದ ತಿನೈಘಾಟ್ ಹತ್ತಿರ ಘಟನೆ ನಡೆದಿದೆ. ಅಪಘಾತದಲ್ಲಿ ಟೆಂಪೋ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಖಾಸಗಿ ಬಸ್ನಲ್ಲಿದ್ದ 5 ಗಂಭೀರ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪರಿಚಿತ ವ್ಯಕ್ತಿಗೆ ವಾಹನ ಡಿಕ್ಕಿಯಾಗಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. ತಡರಾತ್ರಿ ರಸ್ತೆ ಬದಿ ಆಗಿರುವಂಥ ಒಂದು ಘಟನೆ ಇದು. ನಡೆದುಕೊಂಡು ಹೋಗ್ತಾ ಇದ್ದಂಥ ಪಾದಾಚಾರಿ ಮೇಲೆ ವಾಹನ ಹರಿದಿದ್ದು ಮಾಗಡಿ ತಾಲೂಕಿನ ಸಿಡಗನಹಳ್ಳಿ ಗೊಲ್ಲಹಳ್ಳಿ ಗೇಟ್ ಬಳಿ ನಡೆದಿರುವಂಥ ಘಟನೆ. ಗಾಯಾಳನ್ನ ಮಾಗಡಿ ಆಸ್ಪತ್ರೆಗೆ ಸ್ಥಳೀಯರು ರವಾನೆ ಮಾಡಿದ್ದು ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತತ ಕಾರ್ಯಾಚರಣೆ ಬಳಿಕ ಕೃಷಿ ಅಧಿಕಾರಿ ಜಯರಾಮ್ ಶವ ಮಂಡ್ಯದ ದೇವಿರಮಣ್ಣಿ ಕೆರೆಯಲ್ಲಿ ಪತ್ತೆಯಾಗಿದೆ. ನಿನ್ನೆ ಬೆಳಗ್ಗೆ ಕೆರೆ ಬಳಿ ಅಧಿಕಾರಿಯ ಚಪ್ಪಲಿ ಮತ್ತು ಬೈಕ್ ಪತ್ತೆಯಾಗಿತ್ತು. ಚಪ್ಪಲಿ ಮತ್ತು ಬೈಕ್ ನೋಡಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಶಂಕೆ ವ್ಯಕ್ತವಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ವೇಳೆ ಕೃಷಿ ಅಧಿಕಾರಿ ಶವ ಪತ್ತೆಯಾಗಿದೆ. ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯ ತೇಗಲತಿಪ್ಪಿ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದ್ದು ಗ್ರಾಮಸ್ಥರು ಭಯಗೊಂಡಿದ್ದಾರೆ. ತಡರಾತ್ರಿ ಗ್ರಾಮದಲ್ಲಿ ಭೂಮಿಯಿಂದ ಸ್ಫೋಟ ರೀತಿಯ ವಿಚಿತ್ರ ಶಬ್ದಕ್ಕೆ ಭಯಭೀತರಾಗಿ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ಸ್ಥಳಕ್ಕೆ ಕಾಳಗಿ ತಹಶೀಲ್ದಾರ್ ಪೃಥ್ವಿರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೊದಲೇ ಸ್ವಲ್ಪ ಪೂರ್ತಿ ಇದು ಆಗಿದೆ ಸರ್. ಸೇಲ್ಸ್ ಆ್ಯಂಡ್ ಸರ್ವಿಸ್ ಸಮರ್ಪಕ ನೀಡದ ಹಿನ್ನೆಲೆ ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿರುವ ಓಲಾ ಶೋರೂಮ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಶೋರೂಮ್ ಬಾಗಿಲು ಬಂದ್ ಮಾಡಿಸಿ ಶೋರೂಮ್ ಎದುರುಗಡೆ ಕೂತು ಧರಣಿ ನಡೆಸಲಾಯಿತು. ಓಲಾ ಕಂಪನಿ ವಿರುದ್ಧ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ವಾಹನ ಖರೀದಿಸಲು ಬ್ಯಾಂಕ್ ಲೋನ್ ಮಾಡಿಕೊಂಡು ಗಾಡಿ ಬುಕ್ಕಿಂಗ್ ಮಾಡಿದ್ದೇವೆ, ಆದರೂ ನಮ್ಮ ಸಮಯಕ್ಕೆ ಬೈಕ್ ಕೊಡ್ತಾ ಇಲ್ಲ. ರಿಪೇರಿಗೆ ಬಂದ ಬೈಕ್ ಸರಿಯಾದ ಸಮಯಕ್ಕೆ ರಿಪೇರಿ ಮಾಡಿ ಕೊಡ್ತಾ ಇಲ್ಲ. ಶೋರೂಮ್ನಲ್ಲಿ ಯಾರೂ ಸ್ಪಂದನೆ ಮಾಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 6 ಗಾಡಿ ಅದಾವ. 6 ಗಾಡಿ 15 ದಿವಸ ಮ್ಯಾಗ ಆತು. ಇನ್ನೂರು ರೆಡಿ ಮಾಡಿ ಕೊಡುವಲ್ರಿ ಕಸ್ಟಮರಿಗೆ. ನಾವು ಮುಧೋಳ ತಾಲೂಕು ಸುರಗಾಂವ್ ಗ್ರಾಮದವರು ವಿನೋದ್ ಅಡವಿ ಅಂತ ಹೇಳಿ
ನಾವು 1.5 ವರ್ಷದಿಂದ ಓಲಾ S1 Pro ಓಲಾ ಗಾಡಿ ತಗೊಂಡಿದ್ದೀವಿ. ಈಗ ಒಂದು 20 ದಿವಸದಿಂದ ಇಲ್ಲೇ ನಾವು ಒಂದು ಕೆಲಸಕ್ಕೆ ಜಮಖಂಡಿಗೆ ಬಂದಿದ್ದೀವಿ ಮುಧೋಳದಿಂದ. ಇಲ್ಲಿ ಬಂದಾಗ ನಮ್ಮ ಗಾಡಿ ಬೆಲ್ಟ್ ಕಟ್ ಆಯ್ತು, ಇಲ್ಲೇ ಶೋರೂಮ್ ಐತೆ ಅನ್ನೋ ಕಾರಣಕ್ಕೆ ನಾವು ಇಲ್ಲೇ ಗಾಡಿ ಬಿಟ್ಟು ಹೋದೆವು. ಬಿಡುವಾಗ ಇಲ್ಲಿ ಸರ್ವಿಸ್ ಇಲ್ಲ ತಿಳಿದ್ರು ಬಿಜಾಪುರದವ್ರ ಜೋಡಿ ಮಾತಾಡಿ ಇಲ್ಲಿ ಗಾಡಿ ಬಿಟ್ಟಿಗೂ 8 ದಿವಸನಾಗ ರಿಪೇರಿ ಮಾಡಿ ಕೊಡ್ತಂದಾರ. ಇವತ್ತಿಗೆ 20 ದಿವಸ ಆಯ್ತು, ಇನ್ನೂ ಮಾಡಿ ಕೊಡ್ತಾ ಇಲ್ಲ. ತಮಿಳುನಾಡು ಕರೂರು ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ತಮಿಳುನಾಡಿಗೆ ತೆರಳಿದ್ದರು. ಸಂಸದರ ನಿಯೋಗದ ಸದಸ್ಯರಾಗಿ ಕರೂರಿಗೆ ಭೇಟಿ ನೀಡಿದ್ದ ತೇಜಸ್ವಿ ಸೂರ್ಯ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ತಮಿಳುನಾಡು ಸರ್ಕಾರದ ಬಳಿ ಚರ್ಚೆ ಮಾಡಲು ನಾವು ಸಿದ್ಧರಿದ್ದೆವು, ಆದರೆ ನಮಗೆ ಟೈಮ್ ಕೊಡಲಿಲ್ಲ. ಇನ್ನು ಈ ಘಟನೆಗೆ ನಟ ವಿಜಯ್ ಕೂಡ ಜವಾಬ್ದಾರಿ ವಹಿಸಬೇಕು. ದುರಂತ ಪ್ರಕರಣ ಸಿಬಿಐ ತನಿಖೆ ಆಗಬೇಕು. 2-3 ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಸದರ ನಿಯೋಗದ ವರದಿ ಸಲ್ಲಿಸಲಿದ್ದೇವೆ ಅಂತ ಹೇಳಿದರು. ರಾಜ್ಯ ಸರ್ಕಾರಕ್ಕೂ ಕೇಳೋಣ ಅಂತ ಹೇಳಿ DM ಹತ್ರ SP ಹತ್ರ ಟೈಮ್ ಕೇಳಿದ್ವಿ. ಅವ್ರು ಟೈಮ್ ಕೊಡ್ತೀವಿ ಅಂತ ಬೆಳಗ್ಗೆ ಹೇಳಿ 3 ಗಂಟೆಗೆ ಬನ್ನಿ ಅಂತ ಹೇಳಿದವರು. ಅದಾದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ನಮಗೆ ಕೈಗೆ ಸಿಗ್ಲಿಲ್ಲ. ಇವತ್ತು ಬೆಳಗ್ಗೆ ನಾವು ಆ ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಅದಾದ ಮೇಲೆ ಅಲ್ಲಿದ್ದಂಥ ಸ್ಥಳೀಯರು, ಅಂಗಡಿ ಮುಂಗಟ್ಟುಗಳಲ್ಲಿ ಅದನ್ನು ಜನ ನೋಡಿದಂಥ ಐ ವಿಟ್ನೆಸ್ನವ್ರನ್ನ ಮಾತನಾಡಿಸಿದ್ವಿ. ಆಸ್ಪತ್ರೆಗೆ ಹೋದ್ವಿ, ಗಾಯಾಳುಗಳನ್ನ ಮಾತನಾಡಿಸಿದ್ವಿ, ಅವ್ರ ಕುಟುಂಬಸ್ಥರು. ಕಾಫಿ ನಾಡಲ್ಲಿ ಕಾಡು ಕೋಣಗಳ ಉಪಟಳ ಹೆಚ್ಚಾಗಿದ್ದು ಕೃಷಿಕರು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರಿನ ದೇವರ ಮನೆ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಕಾಡು ಕೋಣ ಕಾಣಿಸಿಕೊಂಡಿದ್ದು, ಅರಣ್ಯಗಳಿಂದ ಕಾಡು ಕೋಣಗಳು ಬೆಳಗಿನ ಜಾವ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಳ್ತಾ ಇವೆ. ರಸ್ತೆಗಳ ಸಮೀಪನೇ ಓಡಾಡ್ತಾ ಇರೋದ್ರಿಂದ ಗ್ರಾಮಸ್ಥರು ಭಯಗೊಂಡಿದ್ದಾರೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.